ನೆಕ್ಸ್ಟ್ ಹೋಗೋಣ. ಓಕೆ, ಕಳೆದ ದಿನಗಳಲ್ಲಿ ನಾವು ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಪ್ರತಿದಿನ ದೀಕ್ಷಾಸ್ಥಾನದ ಬಗ್ಗೆ ತುಂಬ ಮುಖ್ಯವಾದ ಒಂದು ತರಗತಿಯನ್ನು ನಾವು ಕಲಿತಾ ಇದ್ದೀವಿ ಅಲ್ವಾ. ದೀಕ್ಷಾ ಸ್ಥಾನ ಬಗ್ಗೆ ಸ್ಟಾರ್ಟ್ ಮಾಡಿದ್ರಲ್ಲ ಭಾಗ 10 ಅಲ್ವಾ. ದೀಕ್ಷಾಸ್ಥಾನ ಭಾಗ 10 ಕರೆಕ್ಟ್ ಅಲ್ಲ? ಪ್ರೈಸ್ ಅಲ್ಲ. ಒಂದು ವಾಕ್ಯ ಓದೋಣ. ಮತ್ತಾಯ 28ನೇ ಅಧ್ಯಾಯ ವಾಕ್ಯ 19 ಓದಿ. ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಓಕೆ, ಇಲ್ಲಿ ಬರೆಯೋಣ. ಮತ್ತೊಮ್ಮೆ ಓದಿ, ಅದು ಬೇರೆ ಬೇರೆ ಮತ್ತೊಮ್ಮೆ ಓದಿ. ಆದದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಪಿತಾ ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ಪಿತಾ ನಾವು ತಿಳ್ಕೊಂಡಿದ್ದೀವಿ. ಪಿತಾ ಯಾವುದನ್ನು ಸೂಚಿಸುತ್ತದೆ? ನೀರಿನ ದೀಕ್ಷಾಸ್ನಾನ ಅಲ್ವಾ. ನೀರಿನ ದೀಕ್ಷಾಸ್ನಾನ ಅಂದ್ರೆ ನೋಹನ ನಾವೆ, ಕರೆಕ್ಟಾ? ಓಕೆ. ಸುತ ಸುತ ಅಂತ ಹೇಳಿದ್ರೆ ಕೃಪೆ ಅಥವಾ ಕರುಣೆ. ಓಕೆ, ಕೃಪೆ. ಇಲ್ಲಿ ಅಗ್ನಿಯ ದೀಕ್ಷಾಸ್ನಾನ ಇದು. ಇದನ್ನ ಅಗ್ನಿಯ ದೀಕ್ಷಾಸ್ನಾನ ಅಂತ ತಿಳ್ಕೊಳ್ಳೋಣ. ಅಗ್ನಿಯ ದೀಕ್ಷಾಸ್ನಾನ. ಅಗ್ನಿ ಅಂತ ಹೇಳಿದ್ರೆ ವಾಕ್ಯ ಅಲ್ವಾ, ದೇವರ ವಾಕ್ಯ. ವಾಕ್ಯ. ಪವಿತ್ರಾತ್ಮರು ಅಂತ ಹೇಳಿದ್ರೆ ಇದು ನ್ಯಾಯ ತೀರ್ಪಿಗಾಗಿ ಸಿದ್ಧತೆ ಮಾಡುವಂಥದ್ದು. ಓಕೆ, ನ್ಯಾಯ ತೀರ್ಪು. ಈ ದೀಕ್ಷಾಸ್ಥಾನ ತಗೊಂಡ್ರೆ ಏನಾಗುತ್ತಂದ್ರೆ ಅರಿವು, ಕಳೆದುಕೊಂಡಂತ ಜ್ಞಾನ ಮತ್ತೆ ಬರುತ್ತೆ. ಜ್ಞಾನಹೀನನಾಗಿದ್ದ ಆದಾಮ, ಜ್ಞಾನಹೀನನಾಗಿ ಹೋದಂತ ಆದಾಮ, ಆದರೆ ಪವಿತ್ರಾತ್ಮರಿದ್ರೆ ಜ್ಞಾನ ದೇವರು ನಮಗೆ ಕೊಡ್ತಾರೆ, ನಾವು ಪಡ್ಕೊಳ್ತೀವಿ. ಪಿತಾ ಸುತ ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ. ನೀರಿನ ದೀಕ್ಷಾಸ್ನಾನ ಕಂಪಲ್ಸರಿ, ಅಗ್ನಿಯ ದೀಕ್ಷಾಸ್ನಾನ ಕಂಪಲ್ಸರಿ, ಪವಿತ್ರಾತ್ಮ ಅಂದ್ರೆ ನ್ಯಾಯ ತೀರ್ಪಿನ ಅರಿವು ಜ್ಞಾನ ಕಂಪಲ್ಸರಿ. ನಾವೇನ್ ಮಾಡ್ತಾ ಇದೀವಿ? ನೀರಿನ ದೀಕ್ಷಾಸ್ನಾನ ತಗೊಂಡು ಸುಮ್ಮನಾಗ್ತಾ ಇದೀವಿ ಅಲ್ವಾ? ಇಲ್ಲ, ನೀರಿನ ದೀಕ್ಷಾಸ್ನಾನ ತಗೊಂಡು ಸುಮ್ಮನೆ. ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದ್ರು? ಇದನ್ನ ಹೇಳಿದ್ಯಾರು? 17ನೇ ವಾಕ್ಯ ನೋಡಿ. ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡು ಅವರನ್ನು ಪೂಜಿಸಿದರು, ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಶಿಷ್ಯರ ಬಳಿಗೆ ಬಂದು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಹೇಳಿದ ವಾಕ್ಯ ಇದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದಾ? ಪ್ರಭು ಯೇಸು ಕ್ರಿಸ್ತರು ಹೇಳಿದ ವಾಕ್ಯ ಇದು. ಆದ್ರೆ ವಾಕ್ಯ ಹೇಳುತ್ತೆ ನೋಡಿ, ವಾಕ್ಯ ಹೇಳುತ್ತೆ ನೋಡಿ, ದೇವರ ಮಾತನ್ನು ಮೀರುವುದೇ ಪಾಪ. ಆಮೇಲೆ ದೇವರ ಮಾತನ್ನು ಮೀರುವುದೇ ಪಾಪ ಅಲ್ವಾ?
ಈಗ ದೇವರ ಹೌದು ಮಾತನ್ನು brother. ಮೀರಿದಂಗೆ ಅಲ್ವಾ ಇದು? ಈಗ ದೇವರ ಮಾತನ್ನು ಮೀರುವುದೇ ಅಲ್ವಾ? ಹೌದು ಬ್ರದರ್. ನಾವೇನಾದರೂ ದೀಕ್ಷಾಸ್ಥಾನ ಇವರು ಹೇಳಿದ ಮಾತನ್ನು ಮೀರಿದಾಗ ಏನಾಗುತ್ತೆ? ಅದು ಪಾಪವಾಗಿ ಮಾರ್ಪಡುತ್ತೆ. ದೇವರ ಮಾತನ್ನು ಮೀರುವುದೇ ಪಾಪ. ಎಷ್ಟೋ ಜನ ಪಾಪ ಅಂತ ಹೇಳಿದ್ರೆ ಶಾರೀರಿಕ ಪಾಪ, ಈ ರೀತಿ ಪಾಪಗಳು ಅನ್ಕೊಳ್ತಾ ಇದ್ದಾರೆ. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವರ ಮಾತನ್ನು ಮೀರುವುದೇ ಪಾಪ. ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಆ ಪಾಪಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ಓದೋಣ. 1 ಯೋವಾನ 3ನೇ ಅಧ್ಯಾಯ ವಾಕ್ಯ 4. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಯೇಸು ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 19ರಲ್ಲಿ ಏನು ಹೇಳಿದ್ರು? ಪಿತಾ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೇಳಿದ್ರ? ಹೇಳಿದ್ರು. ಬಟ್ ಅದನ್ನು ನಾವು ಅನುಸರಿಸದೆ ಹೋದ್ರೆ ಅದು ಪಾಪ. ನಾವು ತಿಳ್ಕೊಳ್ತಾ ಇದೀವಿ ಪಿತಾ ಸುತ ಪವಿತ್ರಾತ್ಮರು ಎಂಬುದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ನೀರಿನ ದೀಕ್ಷಾಸ್ಥಾನವನ್ನ ಯಾಜಕರು ನೀಡ್ತಾರೆ. ಈ ಅಗ್ನಿಯ ಅಂದ್ರೆ ಸುತ ಹಾಗೂ ಪವಿತ್ರಾತ್ಮ, ಈ ಎರಡು ದೀಕ್ಷಾಸ್ಥಾನವನ್ನ ನಾವೇ ಪಡ್ಕೊಳ್ಬೇಕು, ಹುಡುಕಬೇಕು. ಇದನ್ನ ಸುಮ್ಮನೆ ಯಾವುದು ಸಿಗಲ್ಲ ಅಲ್ವಾ? ಸಿಗುತ್ತಾ? ಸುಮ್ಮನೆ ಸಿಗೋದಲ್ಲ. ಸುಮ್ಮನೆ ಸಿಗೋದಲ್ಲ ಶಾಶ್ವತವಾದದ್ದಲ್ಲ. ಸುಮ್ಮನೆ ಸಿಗೋದು ಶಾಶ್ವತವಾದದ್ದು ಅಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಹುಡುಕಿರಿ ಸಿಗುವುದು. ಏನು ಹುಡುಕ್ಬೇಕು? ಏನು ಹುಡುಕಬೇಕು? ಓಕೆ, ಹುಡುಕಿರಿ ಸಿಗುವುದು ಅಂತ ಹೇಳಿದ್ರು. ಏನು ಹುಡುಕಕ್ಕೆ ಹೇಳಿದ್ರು? ನಿತ್ಯ ಜೀವವನ್ನು ಹುಡುಕಕ್ಕೆ ಹೇಳಿದ್ರು. ನಿತ್ಯ ಜೀವವನ್ನ ಹುಡುಕಕ್ಕೆ ಹೇಳಿದ್ರು. ನಿತ್ಯ ಜೀವ ಹುಡುಕ್ಲಿಕ್ಕೆ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದೋಣ. 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 24 ಹಾಗೂ 25. 1 ಯೋಹಾನ. ಮೊದಲಿನಿಂದಲೂ ನೀವು ಯಾವ ಸಂದೇಶವನ್ನು ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಸಲಿ. ಮೊದಲಿನಿಂದಲೂ ನೀವು ಕೇಳಿದ ಸಂದೇಶ ನಿಮ್ಮಲ್ಲಿ ನೆಲೆಸಿದರೆ ಪುತ್ರನಲ್ಲಿಯೂ ಪಿತನಲ್ಲಿಯೂ ನೀವು ನೆಲೆಸುತ್ತೀರಿ. 25 ಬರ್ದಿದ್ದೀನಿ ನೋಡಿ. ಕ್ರಿಸ್ತ ಯೇಸು ನಮಗೆ ವಾಗ್ದಾನ ಮಾಡಿರುವ ನಿತ್ಯ ಜೀವ ಇದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊದಲಿನಿಂದಲೂ ನೀವು ಯಾವ ಸಂದೇಶವನ್ನು ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಸಲಿ. ಮೊದಲಿನಿಂದಲೂ ನೀವು ಕೇಳಿದ ಸಂದೇಶ ನಿಮ್ಮಲ್ಲಿ ನೆಲೆಸಿದರೆ ಪುತ್ರನಲ್ಲಿಯೂ ಪಿತನಲ್ಲಿಯೂ ನೀವು ನೆಲೆಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ಈ 3 ದೀಕ್ಷಾಸ್ಥಾನವನ್ನು ಅಲ್ಲಗಳೆಯಕ್ಕಾಗುತ್ತಾ ನಾವು? ಪಿತಾ ಸುತ ಪವಿತ್ರಾತ್ಮ ಅಲ್ಲಗಳೆಯಂಗಿಲ್ಲ. ಯಾಕಂದ್ರೆ ದೇವರು ಮಾಡಿದ, ಪ್ರಭು ಯೇಸು ಕ್ರಿಸ್ತರು ಮಾಡಿದ ವಾಗ್ದಾನ ಇದು. ಆಮೆನ್. ನಿತ್ಯ ಜೀವ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವರ ವಾಗ್ದಾನ. ನಾನು ಕಳೆದ ಬಾರಿ ನಿಮಗೆ ತಿಳಿಸಿದ್ದೆ, ಅವಿವೇಕತನದಿಂದ ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲೆಲ್ಲೋ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲೋ ನಿಂತ್ಕೊಂಡು ನಾವು ಕೇಳ್ತಾ ಇದ್ದೀವಿ, ಎಲ್ಲೆಲ್ಲೋ ನಿಂತ್ಕೊಂಡು ನಾವು ಬೇಡ್ತಾ ಇದ್ದೀವಿ. ಕಾರಣ, ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಸುಮಾರು ಜನ ಇದ್ದಾರೆ, ಇಲ್ಲ ಅಂತಲ್ಲ ಅಲ್ವಾ? ಸುಮಾರು ಜನ ಇದ್ದಾರೆ. ನೀನು ಇಲ್ಲಿ ಪ್ರಾರ್ಥನೆ ಮಾಡು ನೀರು ಬರುತ್ತೆ, ಅಲ್ಲಿ ಪ್ರಾರ್ಥನೆ ಮಾಡು ಜೇನುತುಪ್ಪ ಬರುತ್ತೆ, ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡು ನಿನಗೆ ವರದಾನಗಳು ಸಿಗುತ್ತೆ, ಇಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡು ನಿನಗೆ ಸ್ವರ್ಗ ಸಿಗುತ್ತೆ, ಇವ್ರ ಹತ್ರ ಹೋಗಿ ಕೇಳು ನಿನಗೆ ಅದು ಸಿಗುತ್ತೆ, ಇವ್ರ ಹತ್ರ ಹೋಗಿ ಕೇಳು ನಿನಗೆ ಇದು ಸಿಗುತ್ತೆ ಅಂತ ಹೇಳಿ ದಾರಿ ತಪ್ಪಿಸುವಂತ ಅನೇಕ ಜನರಿದ್ದಾರೆ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದೆ.
ಅವ್ರು ಬರ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸ್ಪಷ್ಟವಾಗಿ ಹೇಳಿದ ಮೇಲೆ ಅವ್ರು ಬಂದೇ ಬರ್ತಾರೆ, ಅಥವಾ ಬಂದಿರ್ತಾರೂ ಕೂಡ, ಬಂದಿರ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಇವರೇ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ನಾವು ಪಡ್ಕೊಳ್ಬೇಕು. ಯಾಕಂದರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ನಾವು ಪಡ್ಕೊಂಡಾಗ ಮುಖ್ಯವಾಗಿ ನಾವು ಅರಿವನ್ನು, ಜ್ಞಾನವನ್ನು ನಾವು ಪಡ್ಕೊಳ್ತೀವಿ, ವಿವೇಕವನ್ನು ನಾವು ಪಡ್ಕೊಳ್ತೀವಿ. ಅರಿವು, ಜ್ಞಾನ, ವಿವೇಕ ಇದ್ದಾಗ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಲ್ಲವನ್ನು ನಾವು ತಿಳ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ಇಲ್ಲದೇ ಇರುವಾಗ ನಾವೇನು ಮಾಡ್ತಾ ಇದ್ದೀವಿ? ನಿಜವಾದ ಏಕದೇವರನ್ನು ಆರಾಧಿಸದೆ, ನಿಜವಾದ ಏಕದೇವರ ವಾಗ್ದಾನಗಳ ಮೇಲೆ ಭರವಸೆ ಇಡದೆ ನಾವು ಜೀವಿಸ್ತೀವಿ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದೇನು? ಹುಡುಕಿರಿ ನಿಮಗೆ ಸಿಗುವುದು, ಹುಡುಕಿರಿ ನಿಮಗೆ ಸಿಗುವುದು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮೊದಲಿನಿಂದಲೂ ನೀವು ಕೇಳಿಸಿಕೊಂಡಂಥ ಸಂದೇಶ. ಯಾವ ಸಂದೇಶವನ್ನು ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಯಾವ ಸಂದೇಶ? ಮೊದಲಿನಿಂದಲೂ ನಿಮಗೆ ಸಿಕ್ಕಂಥ ಸಂದೇಶ ಯಾವುದು? ಒಂದು ಪರಲೋಕ ಇದೆ, ಒಂದು ಪರಲೋಕ ಇದೆ, ಒಂದು ನರಕ ಇದೆ ಅಲ್ವಾ? ಪ್ರಭು ಯೇಸು ಕ್ರಿಸ್ತ ನಮಗೋಸ್ಕರ ಬಂದರು, ಶಿಲುಬೆ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದ್ರು. ಕಲ್ವಾರಿ ಬೆಟ್ಟದಲ್ಲಿ, ಕಲ್ವಾರಿ ಬುಡದಿಂದ ಬೆಟ್ಟದವರೆಗೆ ಶಿಲುಬೆಯನ್ನು ಹೊತ್ತರು. ಪ್ರತಿಯೊಬ್ಬೊಬ್ಬರ ಪಾಪಗಳನ್ನು, ಶಾಪಗಳನ್ನು ಹೊತ್ಕೊಂಡ್ರು. ಅವರು ನಮಗೆ ಬಿಡುಗಡೆಯನ್ನು ಕೊಟ್ಟರು. ಎರಡನೇ ಬಾರಿ ಅವರು ಬರ್ತಾ ಇದ್ದಾರೆ. ಎರಡನೇ ಬಾರಿ ಪಾಪ ಕ್ಷಮೆ ನೀಡಲು ಬರ್ತಾ ಇಲ್ಲ, ನ್ಯಾಯ ತೀರ್ಪಿಗಾಗಿ ಬರ್ತಾ ಇದ್ದಾರೆ. ನ್ಯಾಯ ತೀರ್ಪಿಗಾಗಿ ಅವರು ಮತ್ತೆ ಬರ್ತಾ ಇದ್ದಾರೆ. ಈ ಎಲ್ಲ ಸಂದೇಶವನ್ನು ನಾವು ಕೇಳ್ಕೊಂಡಿದ್ದೀವಿ ಅಲ್ವಾ? ಬೈಬಲು ಅದು ಹೇಳ್ತದೆ. ಬೈಬಲ್ ಅದು ಏನು ಹೇಳ್ತದೆ? ನಿತ್ಯ ಜೀವ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ, ಅವರು ನುಡಿದ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ ಅಂತ ಬೈಬಲ್ ಹೇಳ್ತಾ ಇದೆ. ಇಲ್ಲಿ ಅವಿವೇಕತನ ಏನಂತ ಹೇಳಿದ್ರೆ, ನಮಗೆ ಬೈಬಲ್ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ, ಬೈಬಲ್ ಓದಲಿಕ್ಕೆ ನಮಗೆ ಟೈಮ್ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಕೆಲವು ಬೋಧಕರ, ಕೆಲವು ಯಾಜಕರ, ಕೆಲವು ಪ್ರವಾದಿಗಳ ಬೋಧನೆಗಳನ್ನು ನಾವು ಕೇಳ್ತೀವಿ, ಬೋಧನೆಗಳನ್ನು ನಾವು ಕೇಳ್ತೀವಿ. ಅವರೇನು ಮಾಡ್ತಾರೆ ಅಂದರೆ, ಅವರು ತಮ್ಮ ಮನಸ್ಸಿಗೆ ತೋಚಿದ್ದನ್ನು ಅವರು ಲೋಕಕ್ಕೆ ಸಾರ್ತಾ ಹೋಗ್ತಾರೆ. ಅವರು ಮನಸ್ಸಿಗೆ ಏನು ತೋಚುತ್ತೋ ಆ ಸಮಯದಲ್ಲಿ ಸೈತಾನ ಏನು ಅವರಿಗೆ ಪ್ರೇರಣೆ ಕೊಡ್ತಾನೋ ಅದ್ರ ಪ್ರಕಾರ ಅವ್ರೇನು ಮಾಡ್ತಾರೆ? ವಾಕ್ಯ ಬಿತ್ತನೆ ಮಾಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎಂಬುದನ್ನು ಆರಿಸ್ಕೊಳ್ಬೇಕಾಗಿರೋದು ನಾವು. ಈಗ ನಾವು ಒಂದು ಸಿಟಿಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳೋಣ, ಯಾವುದೋ ಒಂದು ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡ್ತೀವಿ, ಟ್ರಾವೆಲಿಂಗ್ ಮಾಡ್ತೀವಿ. ಅಲ್ಲಿ ಹೋದಾಗ ಎರಡು ರೀತಿಯಾದ ಹೋಟ್ಲ್ಗಳನ್ನು ನಾವು ನೋಡ್ತೀವಿ. ಒಂದು ಫುಟ್ಪಾತಲ್ಲಿ, ಗಲೀಜ್ಗಳ ಮಧ್ಯದಲ್ಲಿ ಏನು ಊಟ, ಒಂದು ಹೋಟೆಲ್, ಸಣ್ಣ ಹೋಟೆಲ್ ರಸ್ತೆ ಬದಿಯಲ್ಲಿದೆ, ಅಲ್ಲಿ ಬೆಲೆ ಕಡಿಮೆ ಇದೆ. ಇನ್ನೊಂದು ಹೋಟೆಲ್ಲು ತುಂಬ ಚೆನ್ನಾಗಿದೆ, ನೀಟಾಗಿದೆ, ಅಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ. ನೀವೆಲ್ಲೋ ಕುಳಿತುಕೊಂಡು ಊಟ ಮಾಡ್ತೀರಾ? ಎಲ್ಲೋ ಕುಳಿತುಕೊಂಡು ಊಟ ಮಾಡ್ತೀರಾ? ಚೆನ್ನಾಗಿರೋ ಕಡೆ ಅಲ್ವಾ? ಒಂದು 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲಪ್ಪ, ನನಗೇನಿರಬೇಕು? ಮನಸ್ಸಿಗೆ ತೃಪ್ತಿ ಆಗಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯೇ ಕ್ರೈಸ್ತ ಜೀವನ. ಕ್ರೈಸ್ತ ಅಂತ ಹೇಳಿದ್ರೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅದೆಲ್ಲವನ್ನು ಅರಿತುಕೊಂಡು ತಾನು ಸ್ವರ್ಗಕ್ಕೆ ಹೋಗಬೇಕು, ಪರರನ್ನು ಕೂಡ ಸ್ವರ್ಗಕ್ಕೆ ಹೋಗುವಂಥ ಮಾರ್ಗವನ್ನು ತೋರಿಸುವವನೇ ನಿಜವಾದ ಕ್ರೈಸ್ತ. ಪ್ರೈಸ್ ದಿ ಲಾರ್ಡ್. ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ, 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ನಿಜವಾದ ಏಕದೇವರನ್ನು ಅರಿತಿದ್ದರೂ ಅವರು ಆರಾಧಿಸಲಿಲ್ಲ, ಬದಲಾಗಿ ಅವರು ವ್ಯಕ್ತಿಗಳನ್ನು, ವಸ್ತುಗಳನ್ನು, ವಿಗ್ರಹಗಳನ್ನು ತೋರಿಸ್ತಾ ಹೋದ್ರು. ಅವರು ಇದೇ ದೇವರು, ಇದೇ ದೇವರು, ಇದೇ ದೇವರು ಅಂತ. ಹಾಗಾಗಿ ಅವರು ನಿಜವಾಗಿಯೂ ತಾವೇ ಜ್ಞಾನಿಗಳು ಅಂದ್ಕೊಂಡು ಅವರು ನಿಜವಾಗಿಯೂ ಮೂರ್ಖರಾದರು ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನ ದೀಕ್ಷಾಸ್ಥಾನವನ್ನು ನೀವು ಪಡ್ಕೊಳ್ಳದೆ ಹೋದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಿತಾ, ಸುತ್ತ, ಪವಿತ್ರಾತ್ಮರ ನಾಮದಲ್ಲಿ ನೀವು ದೀಕ್ಷಾಸ್ಥಾನ ಪಡ್ಕೊಳ್ಳದೆ ಹೋದರೆ ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ದೇವರ ಮಾತನ್ನು ಮೀರುವುದೇ ಪಾಪ. ಯೇಸು ಸ್ವಾಮಿ ಹೇಳಿದ್ದಾರೆ, ಯೇಸು ಸ್ವಾಮಿ ಅದನ್ನು ಒಬ್ಬರು ಅದಕ್ಕೊಂದು ಪಾಲಿಷ್ ಮಾಡಿ, ಅದಕ್ಕೊಂದು ಏನೋ ಮಾಡಿ, ಇಲ್ಲ ಸಲ್ಲದನ್ನು ಸೇರಿಸಿ, ಇಲ್ಲ ಅಲ್ಲಿ ಹಿಂಗೆ ಹೇಳಿದ್ದಾರೆ, ಇಲ್ಲಿ ಹಿಂಗೆ ಹೇಳಿದ್ದಾರೆ, ಅದು
ಹಳೆ ಒಡಂಬಡಿಕೆ, ಇದು ಹೊಸ ಒಡಂಬಡಿಕೆ, ಇದು ಈ ರೀತಿ, ಅದು ಆ ರೀತಿ, ನನಗೆ ಈ ರೀತಿ ದೇವ್ರ ಜ್ಞಾನ ಕೊಟ್ಟರು, ನನಗೆ ಈ ರೀತಿ ತಿಳಿಸ್ಕೊಟ್ರು ಅಂತ ಹೇಳಿ ಬೈಬಲ್ಗೆ ವಿರುದ್ಧವಾಗಿ ಮಾತಾಡುವಾಗ ನಾವು ಅದನ್ನು ನಂಬ್ತೀವಿ. ಕೆಲವು ಜನ ನಂಬ್ತಾರೆ, ಅದಕ್ಕೋಸ್ಕರ ನಂಬ್ತಾರೆ. ಹೇಗೆ ಅಂತಂದರೆ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಸೈತಾನನಿಗೂ ಕೂಡ ಒಂದು ದೇವಾಲಯ ಇದೆ, ಸೈತಾನನಿಗೂ ಕೂಡ ಒಂದು ಮಂದಿರ ಇದೆ, ಅದನ್ನು ಫಾಲೋ ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಅದನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ. ಅದನ್ನು ನೋಡಿಕೊಂಡು ಇನ್ನೂ ಕೆಲವು ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳ ಬಳಿಗೆ ಯಾರು ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅದು ದಹಿಸುವ ಅಗ್ನಿಯಾಗಿದೆ. ದಹಿಸುವ ಅಗ್ನಿ ಆಗಿರುವ ಕಾರಣ ಅದರ ಬಳಿಗೆ ಯಾವ ವ್ಯಕ್ತಿ ಬರ್ತಾನೋ ಆ ವ್ಯಕ್ತಿ ಯಾರೇ ಆಗಿರಲಿ, ಬೋಧಕ ಆಗಿರಲಿ, ಯಾಜಕ ಆಗಿರಲಿ, ಬಿಷಪ್ ಆಗಿರಲಿ, ಪೋಪ್ ಆಗಿರಲಿ, ಮತ್ತು ವಿಶ್ವಾಸಿ ಆಗಿರಲಿ, ಪಾಸ್ಟರ್ ಆಗಿರಲಿ, ಯಾರೇ ಆಗಲಿ, ಸಾಮಾನ್ಯ ವ್ಯಕ್ತಿ ಆಗಿದ್ರೂ ಸರಿಯೇ, ಯಾವಾಗ ದೇವರ ಜೀವವುಳ್ಳ ವಾಕ್ಯಗಳ ಮುಂದೆ ಬಂದು ನಿಂತ್ಕೊಂಡಿದ್ದ ತಕ್ಷಣ ಆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಈ ರೀತಿಯಾದ ಪಾಪ ಮಾಡಿದೀಯಾ, ನೀನು ಈ ರೀತಿ ಪಾಪ ಮಾಡಿದೀಯಾ, ನನ್ನ ಹೆಸರನ್ನು ದುರುಪಯೋಗ ಮಾಡ್ಕೊಂಡಿದ್ದೀಯಾ, ನಾನು ಕೊಟ್ಟ ಅಧಿಕಾರವನ್ನು ನೀನು ದುರುಪಯೋಗ ಮಾಡ್ಕೊಂಡಿದ್ದೀಯಾ, ಅಥವಾ ನಾನು ಕೊಟ್ಟ ಅಧಿಕಾರವನ್ನು ನೀನು ಬಳಸಲಿಲ್ಲ. ಎಲ್ಲವನ್ನ ದೇವರು ಏನು ಮಾಡ್ತಾರೆ, ಅವರ ಜೀವವುಳ್ಳ ವಾಕ್ಯಗಳು ನೇರವಾಗಿ ನುಡಿಯುವ ಕಾರಣ ಜನರು ಏನು ಮಾಡ್ತಾರೆ, ಯಾವ ರೀತಿ ಆದಾಮನು ಪಾಪ ಮಾಡಿ ಓಡೋಗಿ ಮರದ ಮರೆಯಲ್ಲಿ ಔತ್ಕೊಂಡಿದ್ನೋ ಆ ರೀತಿ ಹೋಗಿ ಮುಚ್ಚಿಕೊಳ್ತಾನೆ. ನಿಜವಾದ ಏಕದೇವರನ್ನು, ಅವರ ಜೀವವುಳ್ಳ ವಾಕ್ಯಗಳನ್ನು ಇವರು ಆರಾಧಿಸುವುದನ್ನು ಬಿಟ್ಟು ಇವರೇನು ಮಾಡಿದ್ರು, ತಾವೇ ಒಂದು ಸೃಷ್ಟಿ ಮಾಡಿಕೊಂಡ್ರು, ತಾವೇ ಹೊಸದಾಗಿ ಒಂದು ಸೃಷ್ಟಿ ಮಾಡಿಕೊಂಡ್ರು. ಈ ರೀತಿ ಮಾಡೋಣ, 100 ಮಾಡೋಣ, 200 ಮಾಡೋಣ, 300 ಮಾಡೋಣ, 1000 ಮಾಡೋಣ, ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರು ಸರ್ವೇಶ್ವರ ಸ್ವಾಮಿ ಮೋಶೆಯನ್ನ ಸೀನಾಯಿ ಬೆಟ್ಟದ ಮೇಲೆ ಕರ್ಕೊಳ್ತಾರೆ. ಸೀನಾಯಿ ಬೆಟ್ಟದ ಮೇಲೆ ಕರ್ಕೊಳ್ತಾರೆ. ಮೋಶೆ ಬರಲಿಕ್ಕೆ ಸ್ವಲ್ಪ ತಡ ಆದ ಕಾರಣ ಜನರು ಒಂದು ವಿಗ್ರಹವನ್ನ ಅವರೇ ಉಂಟು ಮಾಡ್ಕೊಳ್ತಾರೆ. ಅಂದರೆ ಅವರೇ ದೇವರನ್ನ ಉಂಟು ಮಾಡ್ಕೊಳ್ತಾರೆ ಅಲ್ವಾ? ಹೌದಾ? ನೋಡಿದ್ದೀರಾ ವಿಮೋಚನಾ ಖಂಡದಲ್ಲಿ? ಮೋಶೆ ಬರುವುದು ಸ್ವಲ್ಪ ತಡವಾದ ಕಾರಣ ಜನರೇನು ಮಾಡಿದ್ರು, ತಾವೇ ಒಂದು ವಿಗ್ರಹಗಳನ್ನ ಉಂಟು ಮಾಡಿಕೊಂಡ್ರು. ಅವರು ತೋಚಿದಂಗೆ ಮಾಡಿಕೊಂಡ್ರು. ಅವ್ರು ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡ್ರು. ನೋಡಿ, ಅದೇ ಮತ್ತೆ ಅದೇ ರಿಪೀಟ್ ಆಗ್ತದೆ. ಹೇಗೆ? 2ನೇ ಬಾರಿ ಪ್ರಭು ಯೇಸು ಕ್ರಿಸ್ತರು ಬರಲಿಕ್ಕೆ ಸ್ವಲ್ಪ ತಡವಾಗ್ತಾ ಇದೆ. ತಡವಾಗ್ತಾ ಇರೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆ ಅಂತಂದರೆ, ಎಜೆಕಿಯೇಲ್ ಪ್ರವಾದ್ಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಪವಿತ್ರಾತ್ಮರು ದೇವರ ಆ ಒಂದು ಆಲೋಚನೆಯನ್ನು ಬರೆದಿಟ್ಟಿದ್ದಾರೆ. ಏನಂದರೆ, ಯಾವ ಪಾಪಿಯು ಮರಣ ಹೊಂದಬಾರದು, ತಾನು ಮಾಡಿರೋ ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರಗೊಳ್ಳಬೇಕು, ನಂತರ ಅವನು ಪರಿಶುದ್ಧನಾಗಿ ಪರಲೋಕ ಪ್ರವೇಶ ಆಗಬೇಕು ಅನ್ನೋದೇ ದೇವರ ಯೋಜನೆ ಎಂಬುದಾಗಿ ಅಲ್ಲಿ ಬರೆದಿಟ್ಟಿದ್ದಾರೆ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತರು ಬರಲಿಕ್ಕೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ. 2ನೇ ಬರುವಿಕೆಗೆ ಸ್ವಲ್ಪ ತಡ ಆಗ್ತಾ ಇದೆ. ಆದರೆ ಬರುವಂಥ ಎಲ್ಲ ಸೂಚನೆಗಳು ಬೈಬಲ್ ಏನು ಹೇಳ್ತಾ ಇದೆಯೋ ಅದೆಲ್ಲವೂ ನೆರವೇರ್ತಾ ಇದೆ. ಆದರೆ ನೋಡಿ, ಈ ದಿನಗಳಲ್ಲಿ ಎಷ್ಟು ದೇವರುಗಳನ್ನು ಕ್ರೈಸ್ತರು ಹುಟ್ಟು ಹಾಕ್ಕೊಂಡಿದ್ದಾರೆ. ಎಷ್ಟು ದೇವರುಗಳನ್ನು ಹುಟ್ಟು ಹಾಕ್ಕೊಂಡಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆ ಪವಿತ್ರ ಆತ್ಮರಂದರೆ? ಎಷ್ಟು ಜನರಿಗೆ ಗೊತ್ತಿದೆ ಪವಿತ್ರಾತ್ಮರು ಈಗ ನಮ್ಮನ್ನು ಮುನ್ನಡೆಸ್ತಾರದು ಅವರೇ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಮೋಶೆಯ ಕಾಲದಲ್ಲಿ ನಡೆದಿದ್ದು ಈಗ ನಡೀತಾ ಇರೋದು, ಈಗ ನಾವು ನಡೀತಾ ಇರೋದು ಎರಡು ನೋಡಿದ್ರೆ, ಮೋಶೆ ನೋಡಿ, ಮಧ್ಯಾಹ್ನ ಸಂಜೆ ಒಬ್ಬರ ಬಳಿ ನಾನು ಹೀಗೆ ಜನರಲ್ ಆಗಿ ಮಾತಾಡ್ತಾ ಇದ್ದೆ. ಆ ವ್ಯಕ್ತಿ ಎಜುಕೇಟೆಡ್ ಅಲ್ಲ, ವಿದ್ಯಾವಂತ ಅಲ್ಲ. ಆ ವ್ಯಕ್ತಿ ನನಗೆ, ನಾವಿಬ್ಬರು ತುಂಬ ದಿನಗಳಾದ್ಮೇಲೆ ಭೇಟಿಯಾದೋ, ಅಂದರೆ ಒಂದು ಟೀ ಕುಡಿಯೋಣ ಅಂತ ಇಬ್ಬರು ಟೀ ಕುಡಿತಾ ಇರಬೇಕಾದ್ರೆ ಅವ್ರು ಕೆಲವು ವಿಷಯಗಳು ಅವರು ಚರ್ಚೆ ಮಾಡಿದ್ರು, ನಾನು ಚರ್ಚೆ ಮಾಡಿದೆ. ಸರಿಸುಮಾರು ಒಂದು 15-20 ನಿಮಿಷ ಒಂದು ಚರ್ಚೆ. ಆ ಅವಿದ್ಯಾವಂತ ವ್ಯಕ್ತಿ ಹೇಳ್ತಾ ಇದ್ದಾರೆ,
ನಮ್ಮ ಜನರು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವರು ಕ್ಷಮಿಸ್ತಾರೆ 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 ಅಂತ ಹೇಳಿ 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 ಎಲ್ಲರೂ ಹಾಗೆ ಹೇಳಿ 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 ಪಾಪದ ಮೇಲೆ ಪಾಪ ಮಾಡಿಸ್ತಾ ಇದ್ದಾರೆ, ಪಾಪದ ಮೇಲೆ ಪಾಪ ಮಾಡಿಸ್ತಾ ಇದ್ದಾರೆ, ಪಾಪದ ಮೇಲೆ ಪಾಪ ಮಾಡಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಎಲ್ಲ ಟೈಮಲ್ಲೂ ಹೇಳ್ತಾರೆ, ಏನು ಯೇಸು ಸ್ವಾಮಿ ಕ್ಷಮಿಸ್ತಾರೆ, ಯೇಸು ಸ್ವಾಮಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅಂತ ಹೇಳಿ 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 ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಅವ್ರಿಗಿನ್ನೂ ಗೊತ್ತಿಲ್ಲ ಅವರಲ್ಲಿ ಎಷ್ಟು ತಾಳ್ಮೆ ಇದೆಯೋ, ಎಷ್ಟು ಒಂದು ಸಾಂತ್ವನ ಇದೆಯೋ, ಎಷ್ಟು ಒಂದು ಮೃದು ಸ್ವಭಾವ ಇದೆಯೋ, ಅಷ್ಟೇ ಕಡು ಕೋಪ ಇದೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಬೆಂಕಿಯ ಮಳೆ ಸುರಿಸ್ತಾರೆ ನೋಡಿ. ಒಬ್ಬ ಅವಿದ್ಯಾವಂತ, ಅವನು ಸ್ಕೂಲ್ಗೆ ಹೋಗಿಲ್ಲ, ಅವನು ಬೈಬಲ್ಲೇ ಓದಿಲ್ಲ, ಬಟ್ ಆದರೂ ಅವನ ಬಾಯಿಂದ ಪವಿತ್ರಾತ್ಮರು ಇವತ್ತು ಮಾತಾಡಿಸಿದ್ರು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವಿದ್ಯಾವಂತನಿಗೆ ಅಷ್ಟು ಜ್ಞಾನ ಇರಬೇಕಾದ್ರೆ ಬೈಬಲ್ ಓದಲಿಕ್ಕೆ ಅರಿವಿರುವಂಥ ನಾವು ಇನ್ನೇನೇನು ಕಲ್ತ್ಕೊಳ್ಬೇಕು ಅಲ್ವಾ? ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಿರಾಕನ ಗ್ರಂಥಕ್ಕೆ ಹೋಗೋಣ. ಸಿರಾಕನ ಗ್ರಂಥದಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ವಾಕ್ಯ? ನೋಡಿ, ವಾಕ್ಯ ಓದೋಣ. ಸಿರಾಕನ ಗ್ರಂಥಕ್ಕೆ ಹೋಗಿ. ಸಿರಾಕನ ಗ್ರಂಥ 5ನೇ ಅಧ್ಯಾಯ. ಓಕೆ, ಒಂದು ಕೆಲಸ ಮಾಡಿ, 1ರಿಂದ 7 ತನಕ ಓದಿ. 1ರಿಂದ 7. ನಿನ್ನ ಆಸ್ತಿಯನ್ನೇ ನೆಚ್ಚಿಕೊಂಡಿರಬೇಡ, ಅದರಲ್ಲೇ ಸಂತುಷ್ಟನಾಗಿರಬೇಡ, ನಿನ್ನ ಇಚ್ಛಾಸಕ್ತಿಗಳಿಗೆ ಬಲಿಯಾಗಬೇಡ, ನಿನ್ನ ಮನದಾಶೆಗೆ ಗುಲಾಮನಾಗಬೇಡ, ಕೊಚ್ಚಿಕೊಳ್ಳಬೇಡ, ನನ್ನನ್ನು ಕಟ್ಟಿ ಆಳುವವರಾರೆಂದು ಸರ್ವೇಶ್ವರ ನಿನ್ನ ಸೊಕ್ಕನ್ನು ಮುರಿದು ಬಿಟ್ಟಾರು. ಪಾಪ ಮಾಡಿದ ನನಗೇನಾಯಿತು ಎಂದುಕೊಳ್ಳಬೇಡ, ಏಕೆಂದರೆ ಧೀರಂತರು ಈಶ್ವರ. ಪಾಪಕ್ಕೆ ಪಾಪವನ್ನು ಕೂಡಿಸಿ ಹಾಕಿಕೊಳ್ಳಬೇಡ, ದೇವರಿಂದ ಕ್ಷಮೆ ಪಡೆಯುವ ಬಗ್ಗೆ ನಿರ್ಭಯದಿಂದಿರಬೇಡ. ದೇವರು ಕರುಣಾಸಾಗರ ಎಂದು ನೆಪ ಹೇಳಬೇಡ. ಲೆಕ್ಕವಿಲ್ಲದ ಪಾಪ ಮಾಡಿದರೂ ಕ್ಷಮೆ ದೊರಕುವುದೆಂದು ನೆನೆಯಬೇಡ. ದಯೆ ಇದ್ದಂತೆ ಕೋಪವು ಅವರಲ್ಲಿದೆ, ಪಾಪಿಗಳ ಮೇಲೆ ಅವರ ಕೋಪ ಎರಗಲಿದೆ. ಸರ್ವೇಶ್ವರನಿಗೆ ಅಭಿಮುಖನಾಗಲು ತಡ ಮಾಡಬೇಡ, ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಸರ್ವೇಶ್ವರರ ಕೋಪ ಎರಗಬಹುದು ದಿಢೀರೆಂದು, ನೀ ಹಾಳಾಗಿ ಹೋಗುವೆ ಮುಯ್ಯಿ ತೀರಿಸುವ ದಿನದಂದು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸರ್ವೇಶ್ವರ ದಯೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಕೋಪ ಇದೆ. ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಳ್ತೀವಿ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸ್ತಾರೆ ಅಂತ ಹೇಳಿ 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 ಏನು ಮಾಡ್ಬಿಟ್ಟು ನಾವು ಜನರನ್ನ ದಿಕ್ಕು ತಪ್ಪಿಸ್ಬಿಟ್ಟು ಅಲ್ವಾ? ಪವಿತ್ರಾತ್ಮರ ದೀಕ್ಷಾಸ್ಥಾನ ಇಲ್ಲದೆ ಇರುವ ಕಾರಣ ಇವೆಲ್ಲ. ಪವಿತ್ರಾತ್ಮರ ದೀಕ್ಷಾಸ್ಥಾನ ಅವನು ಹೊಂದ್ಕೊಂಡಿರೋ. ಪವಿತ್ರಾತ್ಮ ದೀಕ್ಷಾಸ್ಥಾನ ಅಂದರೆ ಏನು? ಪವಿತ್ರಾತ್ಮರನ್ನ ಅಂಗೀಕಾರ ಮಾಡ್ಕೊಳ್ಳೋದು, ಪವಿತ್ರಾತ್ಮರ ಬಗ್ಗೆ ತಿಳ್ಕೊಳ್ಳೋದು, ಪವಿತ್ರಾತ್ಮರ ಜೊತೆಯಲ್ಲಿ ಜೀವಿಸೋದು. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಕರೆಕ್ಟಾ? ಯಾವಾಗ ಪವಿತ್ರಾತ್ಮರೊಂದಿಗೆ ನೀವು ಜೀವಿಸ್ತೀರೋ, ಅವರು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನ್ಯಾಯ ತೀರ್ಪಿಗೆ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಎಲ್ಲವನ್ನ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಬಟ್ ಇವತ್ತೇನಾಯಿತು? ನಿನ್ನ ಪಾಪಗಳಿಗೆ ಕ್ಷಮೆ ಇದೆ ಅಂತ ಹೇಳಿ ಹೇಳಿ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತು? ಪಾಪದ ಬಗ್ಗೆ ಮನುಷ್ಯನಿಗೆ ಭಯನೇ ಇಲ್ಲ, ಆ ಮಟ್ಟಿಗೆ ಪಾಪ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವಾಲಯದ ಒಳಗಡೆ ಅವನು ಫೋನಲ್ಲಿ ಮಾತಾಡ್ತಾನೆ. ಯೋಚನೆ ಮಾಡಿ, ಅವನು ದೇವಾಲಯದ ಒಳಗಡೆ ಬಲಿಪೂಜೆಗೆ ಹೋಗೋದೇ ದೇವರೊಂದಿಗೆ ಮಾತನಾಡಲಿಕ್ಕೆ. ಬಟ್ ಅವನು ಅಲ್ಲಿ ಹೇಳಿ ಓಕೆ ಬರ್ತಾ ಇದ್ದೀನಿ, ಅಲ್ಲಿದ್ದು ಮಾಡ್ತಾನೆ.
ಯಾಜಕ ಕಾಂಡ 26ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ನೋಡಬೇಕಾದ್ರಲ್ಲಿ ಯೇಸು ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ದೇವರು ಹೇಳ್ತಾರೆ, ನನ್ನ ಆಲಯದ ವಿಷಯದಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಭಯಭಕ್ತಿ ಅಂದ್ರೆ ಏನು? ತನ್ನನ್ನೇ ತಗ್ಗಿಸಿಕೊಳ್ಬೇಕು ಅವರ ಸಮ್ಮುಖದಲ್ಲಿ. 2 ಸೆಕೆಂಡ್ ಸಾಕು. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, 2 ಅಥವಾ 3 ಸೆಕೆಂಡ್ ಸಾಕು ದೇವರು ನಮ್ಮನ್ನ ಈ ಲೋಕದಿಂದ ತೆಗೀಲಿಕ್ಕೆ. ಸಿರಾಕ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ಪಾಪ ಮಾಡಿದ ನನಗೇನಾಯಿತು ಎಂದುಕೊಳ್ಳಬೇಡ. ಪಾಪ ಮಾಡಿದ ನನಗೇನಾಯಿತು ಅಂದುಕೊಳ್ಳಬೇಡ. ದೇವ್ರು ನೋಡ್ತಾ ಇದ್ದಾರೆ. 1 ದಿನ ಸರಿ, 2 ದಿನ ಸರಿ, 3 ದಿನ ಸರಿ, ನೀನು ಮಾಡಿದ ಪಾಪವನ್ನೇ ಪದೇ ಪದೇ ನೀನು ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇವರು ಕೆಲವು ಬಾರಿ ಅದು ಕೂಡ ನಿನಗೆ ಎಚ್ಚರಿಕೆ ಕೊಡ್ತಾರೆ. ಕೆಲವು ರೋಗಗಳ ಮುಖಾಂತರ, ಕೆಲವು ಕಷ್ಟಗಳ ಮುಖಾಂತರ, ಕೆಲವು ದುಃಖಗಳ ಮುಖಾಂತರ, ಕೆಲವು ವೇದನೆಗಳ ಮುಖಾಂತರ, ಕೆಲವು ನಷ್ಟದ ಮುಖಾಂತರನು ಕೂಡ ದೇವರು ಎಚ್ಚರಿಕೆ ಕೊಡ್ತಾರೆ, ಮಗನೇ ನೀನು ಇದು ಮಾಡಬೇಡ. ಆದರೂ ತಿಳ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಆ ಮನುಷ್ಯ ಏನಾಗ್ತಾನೆ? ಪ್ರೈಸ್ ದಿ ಲಾರ್ಡ್. ಹೌದು, ಬೀಳ್ತಾನೆ ಅವನು, ಕೆಳಗಡೆ ಬೀಳ್ತಾನೆ ಅವನು. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ದೇವರು ಅನೇಕ ಬಾರಿ ಕೆಲವು ಶೋಧನೆಗಳ ಮುಖಾಂತರ, ನೋಡಿ, ಯೋಬನನ್ನ ದೇವರು ಪರಿಶೋಧಿಸಿದ್ರು, ವಿಶ್ವಾಸವನ್ನ ಪರಿಶೋಧಿಸಿದ್ರು. ಅಬ್ರಾಹ್ಮನಿಗೆ ವಿಶ್ವಾಸದ ಮುಖಾಂತರ ಯೋಬನ ಮೇಲೆ ದೇವರೊಂದಿಗೆ ಇಟ್ಟಂತ ಪ್ರೀತಿಯ ಬಗ್ಗೆ ಪರಿಶೋಧಿಸಿದ್ರು. ಬಲಿಪೀಠ ಅಲ್ಲಿ ದೇವರಿಟ್ಟಿರೋದು ಯಾವುದೇ ಯಾಜಕರಾಗಿರಲಿ, ಯಾವುದೇ ಬೋಧಕರಾಗಿರಲಿ ಇಡಬೇಕು ಅಂತಲ್ಲ. ದೇವರು ಮೋಶೆಗೆ ತಿಳಿಸ್ಕೊಟ್ಟ ಕಾರಣ ಅಲ್ಲಿ ಬಲಿಪೀಠ ಅನ್ನೋದಿದೆ. ಬಲಿಪೀಠ ಇದ್ರೂ ಕೂಡ ನಾವು ಆ ಬಲಿಪೀಠಕ್ಕೆ ತಲೆಬಾಗದೆ, ಆ ಬಲಿಪೀಠವನ್ನು ಗೌರವಿಸದೆ, ಬಲಿಪೀಠದ ಮುಖಾಂತರ ದೇವರು ನಮ್ಮೊಂದಿಗೆ ಯಾವ ರೀತಿ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಯಾವುದನ್ನು ಅರಿವಿಲ್ಲದೆ ನಾವು ಅಲ್ಲಿ ಕುಳಿತುಕೊಂಡು ಮೊಬೈಲಲ್ಲಿ ಮಾತಾಡೋದು, ಕಾಲು ಚಾಚ್ಕೊಂಡು ಮಾತಾಡೋದು, ಮತ್ತು ಚಪ್ಪಲಿ ಹಾಕ್ಕೊಂಡು ಕೂತ್ಕೊಂಡು ಮಾತಾಡೋದು, ಇದು ಯಾವುದು ಸರಿಯಲ್ಲ. ನೋಡಿ, ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಮನೆಗೆ ಹೋದಾಗ ಇದು ಯಾವುದು ನಡೆಯೋದಿಲ್ಲ. ನೋಡಿ, ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋದಿಲ್ಲ, ಚಪ್ಪಲಿ ಹಾಕ್ಕೊಂಡು ಎಮ್ ಎಲ್ ಎ ಮನೆ ಒಳಗಡೆ ಹೋಗೋದಿಲ್ಲ, ಎಮ್ ಎಲ್ ಎ ಮುಂದ್ಗಡೆ ಕೂತ್ಕೊಂಡು ಫೋನಲ್ಲಿ ಮಾತಾಡೋದಿಲ್ಲ. ನೋಡಿದ್ದೀರಾ? ಎಲ್ಲಾದರೂ ನೋಡಿದ್ದೀರಾ? ಇಲ್ಲ. ಸೈಲೆಂಟ್ ಮೋಡ್ಗೆ ಹಾಕ್ತಾರೆ, ಸ್ವಿಚ್ ಆಫ್ ಮಾಡ್ತಾರೆ, ಕೆಲಸ ಕಾರ್ಯ ನಡಿಬೇಕಲ್ಲ ಅಲ್ಲಿ, ಸ್ವಿಚ್ ಆಫ್ ಮಾಡ್ತಾರೆ, ಮತ್ತೆ ಪಾದರಕ್ಷೆಗಳನ್ನ ದೂರ ಇಡ್ತಾರೆ, ಮತ್ತೆ ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ, ಸರ್ ಹೇಳಿ ಸರ್ ಅಂತ. ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಜ್ಞಾನ ಇಲ್ಲದ ಮನುಷ್ಯರು. ನಾವು ತಲೆ ಬಾಗಬೇಕಾಗಿರೋದು ಎಲ್ಲಿ ನಾವು ತಲೆ ಎತ್ತಿ ನಿಂತ್ಕೊಳ್ಬೇಕು ಎಂಬ ಅರಿವಿಲ್ಲದೆ ಜೀವಿಸುವಂತಹ ವ್ಯಕ್ತಿಗಳು ನಾವು. ಪ್ರೈಸ್ ದಿ ಲಾರ್ಡ್. ನೋಡಿ, ಒಬ್ಬ ಎಮ್ ಎಲ್ ಎ ಕೈಲಿ ಗಾಳಿ ಕೊಡೋಕ್ಕಾಗಲ್ಲ, ಒಬ್ಬ ಎಮ್ ಎಲ್ ಎ ಕೈಲಿ ಬೆಳಕು ಕೊಡೋಕ್ಕಾಗಲ್ಲ, ಒಬ್ಬ ಎಮ್ ಎಲ್ ಎ ಕೈಲಿ ನೀರು ಕೊಡೋಕ್ಕಾಗಲ್ಲ, ಏನಂದ್ರೆ ಏನು ಕೊಡೋಕ್ಕಾಗಲ್ಲ. ದೇವರ ಯೋಜನೆ ಇಲ್ಲದೆ, ದೇವರ ಪ್ಲ್ಯಾನ್ ಇಲ್ಲದೆ ಏನಂದ್ರೆ ಕೊಡೋಕ್ಕಾಗಲ್ಲ. ಆದರೆ ಆ ಮನುಷ್ಯನ ಮುಂದೆ, ಮೂಗಿನಲ್ಲಿ ಉಸಿರಾಡುವ ಅಲ್ಪ ಮನುಷ್ಯನ ಮುಂದೆ ನಾವು ನಮ್ಮನ್ನೇ ತಗ್ಗಿಸ್ಕೊಳ್ತೀವಿ, ಪಾದರಕ್ಷೆಗಳನ್ನ ದೂರ ಇಡ್ತೀವಿ, ಮತ್ತು ಮೊಬೈಲ್ನ ಸೈಲೆಂಟ್ಗೆ ಹಾಕ್ತೀವಿ, ಅವನು ಹೇಳಿದೆಲ್ಲ ಕೇಳ್ತೀವಿ, ಎದುರುತ್ತರ ಕೊಡೋದಿಲ್ಲ, ಎಲ್ಲ ಕೆಲಸ ನಾವು ಮಾಡ್ತೀವಿ. ಆದರೆ ದೇವಾಲಯಕ್ಕೆ ಅಂತ ಬಂದಾಗ, ಆ ಬಲಿಪೀಠ ಇದೆ ಅಂತ ಹೇಳಿದಾಗ, ಬಲಿಪೀಠದಲ್ಲಿ ಪ್ರಭು ಯೇಸು ಕ್ರಿಸ್ತರು ಬರ್ತಾರೆ ಅನ್ನೋದು ಕನ್ಫರ್ಮ್ ಬೈಬಲಲ್ಲಿ ಇದೆ, ನಾವು ಎಲ್ಲ ಬೋಧನೆಗಳಲ್ಲೂ ಕೇಳಿದ್ದೀವಿ. ಆದರೂ ಕೂಡ ಆ ಬಲಿಪೀಠದಲ್ಲಿ ಪಾದರಕ್ಷೆಗಳನ್ನ ಹಾಕ್ಕೊಂಡು ದೇವರ ವಾಕ್ಯಗಳನ್ನು ಓದುವಂಥ ಹೆಂಗಸರನ್ನ ನಾವು ಕಂಡಾಗ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಸರ್ವನಾಶಕ್ಕೆ ತಮ್ಮ ಮೇಲೆ ದೇವರೇನು ಸುಮ್ಮನೆ ಇಲ್ಲ. ದೇವರು ಆ ರೀತಿ ಮಾಡುವಂಥ ಸಮಯದಲ್ಲಿ ಕೆಲವು ಶೋಧನೆಗಳನ್ನು ಕೊಡ್ತಾ ಹೋಗ್ತಾರೆ, ಕೆಲವು ಎಚ್ಚರಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಗಂಡನಿಗೆ ಏನೋ ಒಂದು ಸಮಸ್ಯೆ, ಅಥವಾ ಹೆಂಡತಿಗೆ ಏನೋ ಒಂದು ಸಮಸ್ಯೆ, ಮಾಡುವ ಬಿಸ್ನೆಸ್ಸಲ್ಲಿ ಸಮಸ್ಯೆ, ಅಥವಾ ಮಕ್ಕಳಿಗೆ ಸಮಸ್ಯೆ, ಅಥವಾ ತನ್ನಲ್ಲೇ ಒಂದು ಸಮಸ್ಯೆ. ಏನಕ್ಕೆ ಅಂತೇಳಿದ್ರೆ ನಾಶ ಮಾಡಲಿಕ್ಕೆ ಅಲ್ಲ,
ಎಚ್ಚರಿಕೆ ಸಂದೇಶವಾಗಿ, ಹೃದಯ ಪರಿವರ್ತನೆಗಾಗಿ, ಮನ ಪರಿವರ್ತನೆಗಾಗಿ, ಪರಿಶುದ್ಧಗೊಳ್ಳುವುದಕ್ಕಾಗಿ, ಇನ್ನೂ ಹೆಚ್ಚು ಪರಿಶುದ್ಧಗೊಳ್ಳುವುದಕ್ಕಾಗಿ ದೇವರು ಎಚ್ಚರಿಕೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಲ್ಲ, ವಾಕ್ಯ ಹೇಳ್ತಾ ಇದೆ. 2 ಕೊರಿಂಥಿ 7ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. 2 ಕೊರಿಂಥಿ 7ನೇ ಅಧ್ಯಾಯ 10ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ. ವಾಕ್ಯ: ದೇವರ ಚಿತ್ತಾನುಸಾರ ಬಂದೊದಗುವ ದುಃಖವು ಹೃದಯ ಪರಿವರ್ತನೆಗೆ ಕಾರಣವಾಗುತ್ತದೆ. ದೇವರ ಚಿತ್ತಾನುಸಾರ, ದೇವರು ಕೊಡುವಂಥ ದುಃಖ ಇದೆಯಲ್ಲ, ಆ ದುಃಖ ಹೃದಯ ಪರಿವರ್ತನೆಗಾಗಿ. ನೋಡಿ, ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಬ್ರದರ್, ಅಯ್ಯೋ ಸಿಸ್ಟರ್, ಅಯ್ಯೋ ಫಾದರ್, ನಾನು ಚರ್ಚ್ಗೆ ಹೋಗ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆದರೆ ನನ್ನ ಕುಟುಂಬದಲ್ಲಿ ನನಗೆ ಕಷ್ಟ ಇದೆ, ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ನಾನು ದುಡಿಯೋದೆಲ್ಲ ನನಗೆ ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ. ಯಾಕೆ ಹೇಳಿ ನೋಡೋಣ, ಕಾರಣ ಏನು? ಕಾರಣ ಗೊತ್ತಾ ಯಾರಿಗಾದ್ರು? ದೇವರಿಗೆ ಹಾಗೂ ದೇವರ ಜೀವವುಳ್ಳ ವಾಕ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲ್ಲ. ಓಕೆ, ಒಂದು ವಾಕ್ಯ ಓದೋಣ. ಮೊದಲನೇ ಸ್ಥಾನ ಕೊಡಲ್ಲ ಬ್ರದರ್ ದೇವರಿಗೆ. ಸರಿ, ಒಂದು ವಾಕ್ಯ ಓದಿ. 1 ಸಮುವೇಲ 2ನೇ ಅಧ್ಯಾಯ ವಾಕ್ಯ 6 ಹಾಗೂ 7. ಜೀವ ಕೊಡುವವರು ತೆಗೆದುಕೊಳ್ಳುವವರು ಆ ಸರ್ವೇಶ್ವರರೇ. ಪಾತಾಳಕ್ಕಿಳಿಸುವವರು ಮೇಲೆ ಕೆಳೆದುಕೊಳ್ಳುವವರು ಆತನೇ. ಬಡತನ ಸಿರಿತನ ಕೊಡುವವರು ಆ ಸರ್ವೇಶ್ವರನೇ. ತಗ್ಗಿಸುವವರು ಹೆಚ್ಚಿಸುವವರು ಆತನೇ. ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ಓದಿ, ಅದೇ ವಾಕ್ಯವನ್ನು ಮತ್ತೊಮ್ಮೆ ಓದಿ. ಜೀವ ಕೊಡುವವರು ತೆಗೆದುಕೊಳ್ಳುವವರು ಆ ಸರ್ವೇಶ್ವರನೇ. ಪಾತಾಳ ಇಳಿಸುವವರು ಮೇಲೆ ಕೆಳೆದುಕೊಳ್ಳುವವರು ಆತನೇ. ಬಡತನ ಸಿರಿತನ ಕೊಡುವವರು ಆ ಸರ್ವೇಶ್ವರನೇ. ತಗ್ಗಿಸುವವರು ಹೆಚ್ಚಿಸುವವರು ಆತನೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ ತಗ್ಗಿಸೋದು, ಜೀವ ಕೊಡೋದು, ಮೇಲೆತ್ತೋದು, ಕೆಳಗಿಳಿಸೋದು ಎಲ್ಲ ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ? ನೀವು ಯಾವಾಗ ಸರ್ವೇಶ್ವರ ಸ್ವಾಮಿಯ ಮುಂದೆ ತಗ್ಗಿಸಿಕೊಳ್ತೀರೋ ಆಗ ಅವರು ಮೇಲೆತ್ತುತ್ತಾರೆ. ವಾಕ್ಯನೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಗ್ಗಿಸಿಕೊಳ್ಳುವವನನ್ನ ದೇವರು ಮೇಲೆತ್ತುತ್ತಾರೆ, ಮೇಲೆತ್ತುವವನನ್ನ ದೇವರು ಕೆಳಗಿಳಿಸ್ತಾರೆ. ಹೌದಾ? ಹೌದಾ? ನೀವು ಲೋಕದಲ್ಲಿ ಎಷ್ಟು ಕೋಟಿಗೆ ಬದುಕಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಕೋಟಿಗೆ ಬದುಕಿದ್ದೀರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾವ ರೀತಿ ನೀವು ಬೈಬಲ್ನ ಅರ್ಥಕೊಂಡಿದ್ದೀರಾ, ಯಾವ ರೀತಿ ನೀವು ಬೈಬಲ್ನ ಸಾರ್ತಾ ಇದ್ದೀರಾ, ಯಾವ ರೀತಿ ಬೈಬಲೊಂದಿಗೆ ನೀವು ಜೀವಿಸ್ತಾ ಇದ್ದೀರಾ, ಅಂದರೆ ದೇವರೊಂದಿಗೆ ಜೀವಿಸ್ತಾ ಇದ್ದೀರಾ, ಇದು ತುಂಬ ಮುಖ್ಯ. ನೀವು ಕೋಟಿಗಿದ್ರೂ ಸಾಯ್ತೀರಾ, ಕೋಟಿಗೆ ಇಲ್ಲದೆ ಹೋದರೂ ಸಾಯ್ತೀರಾ. ಆದರೆ ನ್ಯಾಯ ತೀರ್ಪಿನ ಎರಡನೇ ಮರಣದಲ್ಲಿ ಸೋಲ್ಬಾರ್ದು, ಅದು ಗೆಲ್ಲಬೇಕು. ಯಾಕೆಂದರೆ ಅದೇ ಶಾಶ್ವತವಾದ ನಿತ್ಯ ಜೀವ ಅಥವಾ ನರಕ. ಪ್ರೈಸ್ ದಿ ಲಾರ್ಡ್. ದೇವರು ಕ್ಷಮಿಸ್ತಾರೆ, ಇಲ್ಲ ಅಂತಲ್ಲ. ಮಾಡಿದ ಪಾಪಗಳನ್ನೇ ಮತ್ತೆ ಮಾಡಿಕೊಂಡು ನೀನು ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳದೆ ಹೋದರೆ ಖಂಡಿತವಾಗಲೂ ದೇವರ ಸಂದೇಶಕ್ಕೆ, ದೇವರ ಮಾತಿಗೆ ನೀನು ಮೀರಿದ್ದೆ ಆದರೆ ದೇವರ ಮಾತನ್ನು ಮೀರುವುದೇ ಪಾಪ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಇಲ್ಲ ನಾನು ಹಾಗೆ ಮಾಡಿಲ್ಲ, ನಾನು ಹಿಂಗೆ ಮಾಡಿಲ್ಲ ಅಂತ ಹೇಳಿದ್ರೆ, ಇಲ್ಲ ನಾನು ಅದೊಂದು ಮಾಡಿಲ್ಲ ಇದೊಂದು ಮಾಡಿಲ್ಲ ಅಂತ ಹೇಳಿದ್ರೆ, ಒಂದು ವಾಕ್ಯ ಕೊನೆಯದಾಗಿ ಓದಿ ನಂತರ ನಾವು ಪ್ರಾರ್ಥನೆಗೆ ಹೋಗೋಣ. ಯಾಕೋಬನ ಪತ್ರ. ಕೆಲವು ಜನ ಹೇಳ್ತಾರೆ, ಇಲ್ಲ ನಾನು ಬೈಬಲ್ ಪ್ರಕಾರನೇ ನಾನು ಹೋಗ್ತಾ ಇದ್ದೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಅವ್ರು ಒಪ್ಕೊಳ್ಳೋದೇ ಇಲ್ಲ, ಅವ್ರು ಮಾಡಿದ ತಪ್ಪನ್ನು ಅವ್ರು ಒಪ್ಕೊಳ್ಳೋದೇ ಇಲ್ಲ. ವಾದ ಮಾಡೋದು ಜಾಸ್ತಿ. ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಬೈಬಲ್ ವಿಷಯದಲ್ಲಿ ನೀವು ವಾದ ಮಾಡೋಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ಹೇಳಿ, ಕೇಳಲಿಲ್ವಾ ಬಿಟ್ಬಿಟ್ಟು ಬರ್ತಾ ಇರಿ, ನೋ ಪ್ರಾಬ್ಲಮ್. ಬಿತ್ತನೆ ಮಾಡೋದು ಮಾತ್ರ ನಮ್ಮ ಕೆಲಸ, ಬೆಳೆಸೋದು ಬಿಡೋದು ಎಲ್ಲ ದೇವರ ಕೆಲಸ. ಅಂದರೆ ಸತ್ಯವಾಕ್ಯವನ್ನು ಬಿತ್ತನೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅವ್ರು ಏನೇ ಹೇಳಿದ್ರು ಕೇಳಲ್ಲ,
ದೇವಾಲಯದಲ್ಲಿ ನೋಡಿ, ದೇವಾಲಯದಲ್ಲಿ ಪರೀಕ್ಷೆ ಮಾಡಿ ನೋಡಿ. ದೇವಾಲಯಕ್ಕೆ ಯಾರು ತಗ್ಗಿ ಬಗ್ಗಿ ನಡೀತಾರೋ, ದೇವಾಲಯದಲ್ಲಿ ತಮ್ಮನ್ನು ಯಾರು ತಗ್ಗಿಸ್ಕೊಳ್ತಾರೋ, ದೇವರು ಅವರನ್ನ ಲೋಕದಲ್ಲಿ ಮೇಲೆತ್ತುತ್ತಾರೆ. ಲೋಕದಲ್ಲಿ ಮೇಲೆತ್ತುತ್ತಾರೆ. ಐಶ್ವರ್ಯ ಕೊಟ್ಟು ಮೇಲೆತ್ತದೆ ಹೋದ್ರು ನಿಮಗೆ ಆರೋಗ್ಯ ಕೊಟ್ಟು ಮೇಲೆತ್ತುತ್ತಾರೆ. ಆಮೇಲೆ ಯಾವಾಗ ದೇವಾಲಯದಲ್ಲಿ ಯಾವ ರೀತಿ ನಾವು ನಡ್ಕೊಳ್ತೀವೋ ಅದೇ ಪ್ರಕಾರ ದೇವರು ಹೊರಗಡೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೀನು ಬಣ್ಣ ಹಚ್ಕೊಂಡು ದೇವಾಲಯದ ಒಳಗಡೆ ಹೋದ್ರೆ ನಿನ್ನ ಬಣ್ಣದ ಬದುಕು ಹೊರಗಡೆ ಇರುತ್ತೆ, ಒರಿಜಿನಲ್ ಬದುಕಿರಲ್ಲ, ಬಣ್ಣದ ಬದುಕಿರುತ್ತೆ. ನೀನು ಅಹಂಕಾರವಾಗಿ ದೇವಾಲಯದಲ್ಲಿ ನಡ್ಕೊಂಡಿದ್ದೆ ಆದರೆ ಅಳುವಂತ ಜೀವನ ಹೊರಗಡೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ದೇವಾಲಯದ ಒಳಗಡೆ ನೀವು ಯಾವ ರೀತಿ ಇರ್ತೀರೋ ಆ ರೀತಿ. 1 ಸಾಮುವೇಲ 2ನೇ ಅಧ್ಯಾಯ 6-7 ವಾಕ್ಯ, ಮೇಲೆತ್ತೋದು, ಕೆಳಗಿಳಿಸೋದು, ಭೂಮಿ ಮಣ್ಣು ಒಳಗಡೆ ಕಳಿಸೋದು, ಮಣ್ಣಿಂದ ಮೇಲೆತ್ತೋದು, ಬಡತನ ಕೊಡೋದು, ಸಿರಿತನ ಕೊಡೋದು, ಆರೋಗ್ಯ ಕೊಡೋದು, ಎಲ್ಲ ಯಾರ ಕೈಲಿದೆ? ದೇವರ ಕೈಯಲ್ಲಿದೆ. ಯಾರನ್ನ ಮೆಚ್ಚಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದೇವಾಲಯದ ಕಾಂಪೌಂಡ್ ಪ್ರವೇಶ ಆದ ತಕ್ಷಣವೇ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ತುಂಬು ಹೃದಯದಿಂದ ಭಯಭಕ್ತಿಯಿಂದ ದೇವಾಲಯದ ಒಳಗಡೆ ನೀವು ಪ್ರವೇಶ ಮಾಡಿ ನೋಡಿ. ನಿಮಗೆ ಕೋಟಿ ಹಣ ಅಂತೂ ಸಿಗಲ್ಲ, ಒಳ್ಳೊಳ್ಳೆ ಊಟ ಅಂತೂ ಸಿಗಲ್ಲ, ಆದರೆ ಒಳ್ಳೆಯ ಶಾಂತಿ, ಸಮಾಧಾನದ ಜೀವನವನ್ನ ದೇವರು ಕೊಡ್ತಾರೆ. ಆಮೇಲೆ ಹಾಗರಳು ಮರುಭೂಮಿಯಲ್ಲಿ ಮಗನಿಗೆ ಆಹಾರ ಕೊಟ್ಟಂತ ದೇವರು. ಆಮೇನ್. ಮರುಭೂಮಿಯಲ್ಲಿ ಆಹಾರ ಸಿಗೋದಿಲ್ಲ, ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಎಲಿಯ ಪ್ರವಾದಿಗೆ ಕಾಗೆಯ ಮುಖಾಂತರ ಆಹಾರ ನೀಡಿದಂತ ದೇವರಿಗೆಲ್ಲ ಸಾಧ್ಯ. ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಲಿಕ್ಕೆ ಸಮುದ್ರವನ್ನ ಇಬ್ಬಾಗ ಮಾಡಿಸಿದ ದೇವರು. ಅವ್ರ ಮುಂದೆ ಹೋಗ್ಬಿಟ್ಟು ನಮ್ಮ ಶೌರ್ಯ ತೋರಿಸ್ಕೊಳ್ತೀವಂದ್ರೆ ಚಾನ್ಸೇ ಇಲ್ಲ. ಅಯ್ಯೋ ಪಾಪ ಅಂತ ಸುಮ್ಮನೆ ಬಿಟ್ಟಿದ್ದಾರೆ. ಇಲ್ಲ ಅಂತೇಳಿ ಸುಮ್ಮನೆ ಒಂದೇ ಒಂದು ಅಂದ್ರೆ ಸಾಕು, 1000 ಜನ ಸತ್ತೋಗ್ತಾರೆ. ಅವರು ಊದೋದು ಬೇಕಾಗಿಲ್ಲ. ಜಸ್ಟ್ 50 ಸೆಕೆಂಡ್, ಜಾಸ್ತಿ ಬೇಡ, 50 ಸೆಕೆಂಡ್ ಗಾಳಿಯನ್ನ ಹಿಂಗಿಡ್ಕೊಂಡ್ರೆ ಸಾಕು. ಲೋಕದಲ್ಲಿ ನೀವು ನಂಬಲ್ಲ, 50-50 ವಾಶ್ಔಟ್ ಆಗೋಗುತ್ತೆ. ಆ ರೀತಿಯಾದ ಅಷ್ಟು ಸಾಮರ್ಥ್ಯವುಳ್ಳ ದೇವರ ಮುಂದೆ ಹೋಗಿ ನಾವು ಎಂಥ ಒಂದು ಏನ್ ಹೇಳೋಣ. ಓಕೆ, ವಾಕ್ಯ ಓದೋಣ. ಯಾಕೋಬ 2ನೇ ಅಧ್ಯಾಯ 10ನೇ ವಾಕ್ಯ, ಬೇಗ ಓದಿ. ಒಂದೇ ಒಂದು ನಿಯಮವನ್ನು ಮೀರಿ ನಡೆದರು ಅವನು ಇಡೀ ಧರ್ಮಶಾಸ್ತ್ರವನ್ನೇ ಮೀರಿ ನಡೆದಂತಾಗುತ್ತದೆ. ಒಬ್ಬನು ಇಡೀ ಧರ್ಮಶಾಸ್ತ್ರವನ್ನೇ ಕೈಗೊಂಡು ಒಂದೇ ಒಂದು ನಿಯಮವನ್ನು ಮೀರಿ ನಡೆದರೂ ಅವನು ಇಡೀ ಧರ್ಮಶಾಸ್ತ್ರವನ್ನೇ ಮೀರಿ ನಡೆದಂತಾಗುತ್ತದೆ. ಪ್ರೈಸ್ ದಿ ಲಾರ್ಡ್. ಇದೆಯಾ? ವಾಕ್ಯ ಇದೆಯಾ? ದೇವರು ನಮ್ಮನ್ನ ಆರಿಸ್ಕೊಂಡಿದ್ದು ಅವರ ಸಮ್ಮುಖದಲ್ಲಿ ದೀನತೆಯಿಂದ. ಉದಾಹರಣೆಗೆ ಮಾತೆ ಮರಿಯಮ್ಮನವರು, ಎಲಿಜಬೆತ್ ತಮ್ಮ, ಅನೇಕ ಪ್ರವಾದಿಗಳು, ಅನೇಕ ಸಂತರುಗಳು, ಅವರಂತೆ ನಾವು ಜೀವಿಸಬೇಕೇ ಹೊರತು, ಅವರಂತೆಯೇ ಅವರ ಸಮ್ಮುಖದಲ್ಲಿ ತಗ್ಗಿಸ್ಕೊಳ್ಬೇಕೇ ಹೊರತು, ಬಲಿಪೀಠದ ಮೇಲೆ ನೀನು ಏನು ಮಾಡ್ತೀಯೋ ಅದು ಹೊರಗಡೆ ಗ್ಯಾರಂಟಿ. ಬಲಿಪೀಠ ಇರೋದು ತಮಾಷೆ ಅಲ್ಲ. ಇವತ್ತು ಮುಸ್ಲಿಮರ ಹಬ್ಬ ಅಲ್ವಾ? ಗೊತ್ತಾ? ಯಾವ ಹಬ್ಬ? ಬಕ್ರೀದ್ ಅಂದ್ರೆ ಯಾವ ಹಬ್ಬ ಬೈಬಲಲ್ಲಿ? ಬಲಿಯಾಗಿ ಕೊಟ್ಟ ಅಂತ ಹಬ್ಬ. ಗೊತ್ತಾಯ್ತಾ? ಇಡೀ ಲೋಕಕ್ಕೆ ಬೈಬಲ್, ಬೈಬಲ್ಗೆ ಇಡೀ ಲೋಕ ಅಲ್ಲ, ಇಡೀ ಲೋಕಕ್ಕೆ ಬೈಬಲ್. ಅರಿವು, ಜ್ಞಾನ, ವಿವೇಕ ಬೇಕು ಅಂದರೆ ಪವಿತ್ರಾತ್ಮರು ನಮ್ಮೊಂದಿಗಿರಬೇಕು, ಹಾಗೂ ನಾವು ಕೂಡ ಅವರೊಂದಿಗಿರಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಬರೀ ಕಾಟಾಚಾರಕ್ಕೆ ನಾನು
ಸೇವೆ ಮಾಡ್ತೀನಿ, ನಾನು ಕಾಟಾಚಾರಕ್ಕೆ ವಾಕ್ಯ ಬೋಧನೆ ಮಾಡ್ತೀನಿ, ಕಾಟಾಚಾರಕ್ಕೆ ನಾನು ಬಲಿಪೂಜೆ ಇಡ್ತೀನಿ, ಕಾಟಾಚಾರಕ್ಕೆ ಬಲಿಪೂಜೆ ಒಳಗಡೆ ಹೋಗ್ತೀನಿ, ಬಲಿಪೂಜೆ ನೋಡ್ತೀನಿ, ಬರ್ತೀನಿ ಅಂತ ಹೇಳಿದ್ರೆ ಅವನು ಕ್ರೈಸ್ತನೇ ಅಲ್ಲ. ಇವತ್ತು ಎಲ್ಲ ಚೆನ್ನಾಗಿರುತ್ತೆ, ಇವತ್ತು ನನ್ನನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಆದರೆ ನ್ಯಾಯ ತೀರ್ಪಿನ ದಿನ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ ಸಂತತಿಗೆ ಹೇಳಿ, ನ್ಯಾಯ ತೀರ್ಪಿನ ದಿನ, ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಯಾವ ರೀತಿ ಲಾಜರ ಮತ್ತು ಬೋಗಿ ಅಂಗಲಾಸ್ತಾನೆ, ಗೋಗರಿತಾನೆ, ಅಯ್ಯೋ ಈ ಪಾತಾಳದಲ್ಲಿ ನನಗೆ ಯಾತನೆ ಅನುಭವಿಸೋಕ್ಕಾಗ್ತಲ್ಲ. 2ನೇ ಮರಣದಲ್ಲಿ ಅವನಿಗೆ ಸೋಲು. ಯಾಕೆ ಅಂತ ಹೇಳಿದ್ರೆ ಅದೇ 16ನೇ ಅಧ್ಯಾಯ ವಾಕ್ಯ 19ರಲ್ಲಿ ನಾವು ಓದ್ತೀವಿ, ಅವನು ಈ ಲೋಕದಲ್ಲಿ ಇರಬೇಕಾದ್ರೆ ದೇವರನ್ನು ಹುಡುಕಲಿಲ್ಲ, ದೇವರ ಜ್ಞಾನವನ್ನು ಹುಡುಕಲಿಲ್ಲ, ದೇವರ ಸಂಬಂಧವನ್ನು ಹುಡುಕಲಿಲ್ಲ, ದೇವರ ದರ್ಶನವನ್ನು ಅವನು ಹುಡುಕಲಿಲ್ಲ, ದೇವರ ಮಾರ್ಗವನ್ನು ಅವನು ಹುಡುಕಲಿಲ್ಲ, ಪರಲೋಕದ ಮಾರ್ಗ ಹುಡುಕಲಿಲ್ಲ, ನಿತ್ಯ ಜೀವದ ಮಾರ್ಗ ಹುಡುಕಲಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಭೋಗ ಜೀವನದಲ್ಲಿ ಅವನಿದ್ದ. ಲೋಕದಲ್ಲಿ ಹೆಂಗ್ ಬೇಕಾದ್ರೂ ಜೀವಿಸ್ಬೇಕು ಅನ್ನೋದು ಕ್ರೈಸ್ತ ಜೀವನ ಅಲ್ಲ. ಹೀಗೇ ಜೀವಿಸ್ಬೇಕು ಅನ್ನೋದೇ ಬೈಬಲ್ ಏನು ಹೇಳುತ್ತೋ ಅದರ ಪ್ರಕಾರನೇ ನಾವು ಜೀವಿಸಬೇಕು. ನಾವು ಹೇಳ್ದಂಗೆ ಬೈಬಲ್ ಇಲ್ಲ. ಯಾಕಂದರೆ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯ 18-19ರಲ್ಲಿ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿದರೆ, ಯಾವುದನ್ನು ಸೇರಿಸಬಾರ್ದು, ಯಾವುದನ್ನು ತೆಗಿಬಾರ್ದು. ತೆಗೆದ್ರೆ ಅಥವಾ ಸೇರಿಸಿದ್ರೆ ಪರಲೋಕದಲ್ಲಿ ಜಾಗ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ದೀಕ್ಷಾಸ್ಥಾನ, ಪವಿತ್ರಾತ್ಮರನ್ನ ಅಂಗೀಕಾರ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರು ಮಾಡಿಕೊಂಡ್ರೆ ಮಾತ್ರ ಅವರು ಕಾರ್ಯ ಮಾಡ್ತಾರೆ. ಈಗ ನಿಮ್ಮ ಮನೆಗೆ ನಾನು ಬರ್ತೀನಿ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆಗೆ ನಾನು ಬರೋದಕ್ಕೂ ನಾನು ಅಲ್ಲಿ ಬಂದು ನಿಮ್ಮ ಪರ್ಮಿಷನ್ ತೊಗೊಂಡು ನಾನು ಈ ಮನೆಗೆ ಈ ಗೋಡೆಗೆ ಪೇಂಟ್ ಮಾಡ್ತೀನಿ, ಈ ಪಾತ್ರೆ ತೆಗೆದು ಇಲ್ಲಿಡ್ತೀನಿ, ಇದು ಎಂಟ್ರೆನ್ಸ್ ಇದ್ರೆ ಇಲ್ಲಿ ಸ್ವಲ್ಪ ಜಾಗಗಳು ಸ್ಪೇಸ್ ಇಕ್ಕಟ್ಟಾಗಿದ್ದಾಗ ಹೆಂಗೆ ಜೋಡಿಸೋದು, ಹೆಂಗೆ ಇದು ಮಾಡೋದು ಅಂತ ಸ್ವಲ್ಪ ಐಡಿಯಾ ಕೊಡ್ಬೋದು ನೀವು ಪರ್ಮಿಷನ್ ಕೊಟ್ರೆ, ಅಲ್ವಾ? ಹೌದಾ? ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹಂಗೆ ಒಳಗಡೆ ಬಂದು ಒಂದು ಟೀ ಕುಡ್ಕೊಂಡು ವಾಪಸ್ ಬರ್ತೀನಿ. ಅದೇ ಥರ ನಾವು ಪವಿತ್ರಾತ್ಮನ ಇಟ್ಕೊಳ್ಬಾರ್ದು. ಪವಿತ್ರಾತ್ಮರಿಗೆ ನಮ್ಮ ಜೀವನದಲ್ಲಿ ಸ್ಥಳ ಕೊಡಬೇಕು. ಅವರು ನ್ಯಾಯ ತೀರ್ಪಿಗೆ, 2ನೇ ಮರಣಕ್ಕೆ ಅವರು ನಮ್ಮನ್ನು ಸಿದ್ಧತೆ ಖಂಡಿತವಾಗ್ಲೂ ಮಾಡ್ತಾರೆ. ವಾಕ್ಯನೂ ಅದೇನೆ, ವಾಗ್ದಾನನೂ ಅದೇನೆ. ಆ ವಾಗ್ದಾನವನ್ನು ನಾವು ಮೀರುವಾಗ ಇಡೀ ಧರ್ಮಶಾಸ್ತ್ರವನ್ನೇ ಮೀರಿದ ಹಾಗೆ. ಇಡೀ ಧರ್ಮಶಾಸ್ತ್ರನ ಮೀರಿದರೆ ಕ್ರೈಸ್ತನಾಗಿರ್ಲಿಕ್ಕೆ ಅವನು ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ ಫೈನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.